ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಬಿ ವಿಜೇಂದ್ರ ಮತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತ್ಯೇಕ ಜಿಲ್ಲೆಯಲ್ಲಿ ಅಹೋರಾತ್ರ ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕಂದ ಮೇಲೆ ಬಿ ನಾಗೇಂದ್ರ ಅವರು 2024 ನಲ್ಲಿ ಮಂತ್ರಿಗಳಾದರು. ವಾಲ್ಮೀಕಿ ಸಮಾಜನ ದಲಿತರದ ದುಡ್ಡನ್ನು 187 ಕೋಟಿ ಹಗರಣಾತು. ಹಗರಣ ಎಲ್ಲಿ ಹೋತಪ್ಪ ದುಡ್ಡು? ಒಂದ ಇಲೆಕ್ಷನ್ ಹೋತು, ಎರಡನೇದು ನಮ್ಮ ಮಾಹಿತಿ ಪ್ರಕಾರ ಲಂಬ್ರೋನಿ ಗಾಡಿ ಯಾವ್ದು ಹೆಸರು ಗೊತ್ತಾಗಲ್ಲದು, ಆ ಗಾಡಿಗಳು ಖರೀದಿ ಮಾಡಕ್ ಯೂಸ್ ಮಾಡ್ಯಾರ. ಅಂದ್ರ ಲ್ಯಾಂಬೋರ್ನಿ ನಮ್ಗೆ ಹೆಸರು ಬರೋಲ್ಲ ಅಂತ ಗಾಡಿಗಳು ಖರೀದಿ ಮಾಡ್ರು ಆ ದುಡ್ಡುಗಳಿಗೆ. ಪಾಪ ಬಡವರ ಮಂದಿಯು ಯಾರು ವಾಲ್ಮೀಕಿ ಸಮಾಜ ಅಂದ್ರ ಹಿಂದುಳಿದವ್ರು, ಆ ನಿಗಮದ ದುಡ್ಡನ್ನು ಇಂಥ ಲಕ್ಸರಿ ಗಾಡಿ ಖರೀದಿ ಮಾಡಾಕ ನೀವು ಉಪಯೋಗ ಮಾಡಿದ್ರ ಅಂತ ಎಂತ ಒಳ್ಳೆಯ ಸರ್ಕಾರ ಅಂದ್ರ ಆ ಟೈಮ್ ನೀವು ರಾಜೀನಾಮೆ ತಗೊಳ್ರಿ. ಆತು, ರಾಜೀನಾಮಾ ತಗೊಂಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು 85 ಕೋಟಿಗಳು ಹಗರಣ ಆಗೈತೆ ಅಂತ ಸಿದ್ದರಾಮಯ್ಯ ಒಪ್ಕೊಂಡಿದ್ಮೇಲೆ ರಾಜೀನಾಮಾ ಆದ್ಮೇಲೆ ಮತ್ತೊಂದ್ಸಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಅವ ಮನುಷ್ಯನ ಮಂತ್ರಿ ಪದ ಕೊಡ್ತಾರ. ಅಂದ್ರ ಇಂಥ ಭ್ರಷ್ಟ ಸರ್ಕಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಅವ್ರಿಗ ನೀವು ಮಂತ್ರಿ ಪದ ಕೊಡ್ತೀರಿ. ಇದು ಒಂದು ಸಂದೇಶ ಇಡೀ ರಾಜ್ಯದ ಜನತೆಗೆ ಹೋಗತದ, ಇಡೀ ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಹೋಗ್ತದ. ಈಗಾಗಲೇ ನೀವು ರಾಜೀನಾಮಾ ಒಂದ್ಸಲ ತಗೊಂಡ್ರಿ, ಇನ್ನೊಂದ್ಸಲ ಈ ಬಾರಿ ರಾಜೀನಾಮಾ ತಗೋಬೇಕು, ಇಲ್ಲ ಅಂತ ಅಹೋರಾತ್ರ ನಾವು ಧರಣಿ ಆಂದೋಲನ ಕಂಟಿನ್ಯೂ ಮಾಡ್ತೀವಿ ಅಂತ ನಿಮ್ ಮೂಲಕ ಹೇಳ್ತೀವಿ. ಭ್ರಷ್ಟಾಚಾರ ಏಕ ಪ್ರೇಮ್ ಕಹಾನಿ, ಲವ್ ಸ್ಟೋರಿ ಆಫ್ ಭ್ರಷ್ಟಾಚಾರ. ಮತ್ತು ಇದ್ರದ ಡೈರೆಕ್ಟರ್ ಪ್ರೊಡ್ಯೂಸರ್ ಡಿ.ಕೆ. ಶಿವಕುಮಾರ್ ಹೊಸ ಆಕ್ಟರ್ ತಗೊಂಡ ಈ ಮೂವಿ ರಿಲೀಸ್ ಆಗಿದೆ. ನಾಗೇಂದ್ರ ಅವ್ರಿಗೆ ತಗೊಂಡಿದ್ದಾರೆ. ಮೊದ್ಲು ಈ ಮೂವಿ ರಿಲೀಸ್ ಆದಾಗ ನಾವು ಹೋರಾಟ ಮಾಡಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕುಟ್ಟಿಲ್ಲ. ಆದ್ರೆ ಈಗ ವೈಸ್ ಚಾನ್ಸಲರ್ ಭ್ರಷ್ಟಾಚಾರದ ಡಿಗ್ರಿ ತಗೊಂಡು ಬಂದಿರ ಅಂತ ಡಿ.ಕೆ. ಶಿವಕುಮಾರ್ ಅವ್ರ ಮತ್ತೆ ವಾಪಸ್ ತಗೊಂಡ ನಾವು ಎಲ್ಲಾರು ಕಳ್ರ, ನೀವೇನು ಮಾಡೋರಿದ್ದೀರಿ ಅಂತ ನಮ್ಮ ಕರ್ನಾಟಕ ನಾಡಿನ ಪ್ರಶ್ನೆ ಮಾಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ನಂದು ಪ್ರಶ್ನೆ ಒಂದೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಆರ್.ವಿ. ದೇಶಪಾಂಡೆ, ಮಹಾದೇವ್ ಪ್ರಸಾದ್, ಮಹಾದೇವಪ್ಪ ಅವ್ರಿಗೆ ಎಷ್ಟೋ ಸೀನಿಯರ್ ಲೀಡರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮತ್ತು ನಾಗೇಂದ್ರಗೆ ಮಂತ್ರಿ ಸ್ಥಾನ ಒಂದರೆ ನಾಗೇಂದ್ರ ನಿಮ್ಗ ಹೆದರ್ಸಿದಾರ, ನೀವು ನನಗೆ ಮಂತ್ರಿ ಮಾಡ್ಲಿಲ್ಲ ಅಂದ್ರ ನಿಮ್ದು ಎಲ್ಲಾ ಬತ್ಲೆ ಮಾಡ್ತೀಯಾನು, ನಿಮ್ದೆಲ್ಲಾ ನಿಜ ಸಂಗತಿ ಜನರ ಮುಂದೆ ಇಡ್ತಾನು, ಅದಕ್ಕೆ ನೀವ ಇದು ಭ್ರಷ್ಟಾಚಾರ ಲವ್ ಸ್ಟೋರಿ ಕೂಡೆ ಮಾಡೋಣ ಅಂತ ನೀವು ಇದು ಲವ್ ಸ್ಟೋರಿ ಹಿಟ್ ಮಾಡಕ್ ಹೊಂಟಿದ್ದೀರಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾಯಕರ ವಿಧಾನಸಭೆಯಲ್ಲಿ ಮತ್ತು ಬೀದಿಯಲ್ಲಿ ಹೋರಾಟ ಮಾಡಿ ಈ ಮೂವಿ ರಿಲೀಸ್ ಆಗು ಕೊಡಂಗಿಲ್ಲ, ಹಿಟ್ ಆಗೋದಂತ ಬಹಳ ದೂರಿನ ವಿಷಯ. ನಾಚಿಕೆ ಬಿಟ್ಟಿನ ಸರ್ಕಾರ ಹೇಗಿರ್ತೈತೆ ಅಂತ ಒಂದ ಪುಸ್ತಕ ಬರೆಯೋದಿದೆ. ಆ ಥರದ ಆಥರ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ ಮಾಡುವಂತ ಒಂದು ವಿಚಾರ ನಾವು ನಡೆಸಿದ್ದೇವೆ. ಯಾಕಂದ್ರೆ ಸ್ವಂತ ಭ್ರಷ್ಟಾಚಾರದ ಕುಲಪತಿ ಇದ್ದಾರೆ. ಈಗ ಉಳ್ಕಿದವ್ರಿಗೆ ತನ್ನ ಜೊತೆಗೆ ತಗೊಂಡ ನಾವೆಲ್ಲರೂ ಕೂಡಿ ಕರ್ನಾಟಕ ಲೂಟಿ ಮಾಡೋಣ, ನಾವು ಒಬ್ಬ ಯಾಕೆ ನಡ್ರಿ ನನ್ನ ಜೊತೆಗೆ. ಅದಕ್ಕೆ ನಾಗೇಂದ್ರ ಅವ್ರಿಗೆ ತಗೊಂಡ ಈ ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿಲಿಕ್ಕ ಡಿ.ಕೆ. ಶಿವಕುಮಾರ್ ನಡೀತಾ ಇದ್ದಾರೆ. ಒಂದು ಬರೀ ಇದು ವಾಲ್ಮೀಕಿ ಹಗರಣ ಅಷ್ಟಲ್ಲ, ನಾವು ಮುಡಾ ಹಗರಣ ನೋಡಿದ್ದೇವೆ, ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ನೋಡಿದ್ದೇವೆ. ಅದರ ಜೊತೆಗೆ ಪೆನ್ಷನ್ ಯೋಜನೆ ಬಂದ್ ಮಾಡಿದ್ದಾರೆ, BPL ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಡವರಿಗೆ ಮೋಸ, ಕರ್ನಾಟಕ ನಾಡಿನ ದ್ರೋಹ, ಇದು ಸೈಡ್ ಬಿಸ್ನೆಸ್ ಆಗಿಬಿಟ್ಟೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಂದು ಇಷ್ಟೇ ವಿನಂತಿ, ಕರ್ನಾಟಕ ನಾಡಿನ ಜನ ಯಾವಾಗ ಲೆಕ್ಕ ಮಾಡೋದ್ಲ ಪೂರ್ತಿ GST ಕಟ್ಕೊಂಡು ನಿಮ್ದು ಲೆಕ್ಕ ಮಾಡ್ತಾರೆ. ಅದಕ್ಕೆ ನೀವು ಜಾಗೃತ ಆಗ್ರಿ, ಬೇಗ ನಾಗೇಂದ್ರ ಅವ್ರ ರಾಜೀನಾಮಾ ಕೊಡಿಸ್ರಿ. ಇಲ್ಲಾದ್ರೆ ನೀವು ಮುಖ್ಯಮಂತ್ರಿ ಆಗೋದ ಒಂದು ಕನಸ. ಎಷ್ಟು ದೇವ್ರು ಮಾಡಿದೇರಿ, ಅವ್ರ ದೇವ್ರ ಮ್ಯಾಲೆ ಕೂತು ವಿಚಾರ ಮಾಡ್ತಿದ್ರ ಅಲ್ಲ, ಇವ್ ಗುಡ್ಯಾಗ ಬಂದಂತ ಇವನ ಮೇಲೆ ಆಶೀರ್ವಾದ ಮಾಡ್ರ ಇವ್ ಕಳ್ಳ ಇದಾನದ ಕಳ್ಳ ಉಳ್ದಂತ ಅವ್ರಿಗೂ ಪ್ರಶ್ನೆ ಬಿದ್ದೈತಿ. ಅದಕ್ಕೆ ತಾವು ಸ್ವಲ್ಪ ತಮ್ಮ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಈ ಹೋರಾಟ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀವಿ. ಇಲ್ಲ ಇದಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.